ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದಾವಾದರತಾಃ ಪಾರ್ಥ ನಾಣ್ಯದಸ್ಥಿತಿವಾದಿನಃ. ಎಲೈ ಪಾರ್ಥನೆ, ಅವಿವೇಕಿಗಳು ವೇದಗಳಲ್ಲಿನ ಕರ್ಮ ಭಾಗವನ್ನೇ ಪ್ರಶಂಸೆ ಮಾಡುತ್ತಾ ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲ ಎಂದು ಆಕರ್ಷಕವಾಗಿ ಮಾತನಾಡುವರು. ಜನರಲ್ಲಿ ಸಾಕಷ್ಟು ವಿವಿಧ ಆಚರಣೆಗಳು ಇರುವುದು ಸಹಜ. ಕೆಲವರು ಕೇವಲ ಭಕ್ತಿ ಮಾತ್ರದಿಂದಲೇ ಜೀವನ ನಡೆಸಬೇಕೆಂಬ ಹಠ ಹಿಡಿದು ತಾನು ಹೇಳಿದ್ದೇ ವೇದವಾಕ್ಯ ಎಂಬಂತೆ ಅದನ್ನು ಅನುಸರಿಸುವಂತೆ ಇತರರಿಗೂ ಒತ್ತಡ ಹಾಕುತ್ತಾರೆ. ಭಕ್ತಿ ಮಾರ್ಗ ಅತ್ಯುತ್ತಮ ಮಾರ್ಗ. ಆದರೆ ಭಕ್ತಿಯ ಅರ್ಥ ತಿಳಿಯದೆ ಭಕ್ತಿ ಎಂದರೆ ಕಂಡದ್ದನ್ನೆಲ್ಲ ಆಡಂಬರದಿಂದ ಆರಾಧಿಸಿ ಅವುಗಳಿಂದ ಪ್ರಯೋಜನ ಪಡೆಯುವುದು ಎಂದು ತಿಳಿಯುತ್ತಾರೆ. ಈ ಕಾರಣದಿಂದ ಮಾಡುವ ಪ್ರತಿ ಪೂಜೆಯ ಆರಂಭದಲ್ಲಿ ಸಂಕಲ್ಪದ ಮುಖೇನ ಬೇಡಿಕೆ ಇಟ್ಟರೆ ಪೂಜೆಯ ಕೊನೆಯಲ್ಲಿ ಪ್ರಾರ್ಥನೆ ಮುಖೇನ ಬೇಡಿಕೆ ಇಟ್ಟು ಪೂಜಿಸುವುದು ಕಾಣುತ್ತದೆ. ಹೀಗೆ ಮಾಡಿದ ಪೂಜೆ ವ್ಯಾಪಾರ ಆಗಬಹುದೇ ವಿನಃ ಭಕ್ತಿ ಮಾರ್ಗ ಆಗದು. ಕಾರಣ, ಭಕ್ತಿ ಎಂದರೆ ಪರಮ ಪ್ರೀತಿ. ಭಗವಂತನನ್ನು ಯಾವುದೇ ಉದ್ದೇಶದಿಂದ ಪೂಜಿಸದೆ ಭಕ್ತಿಯಿಂದ ಭಕ್ತಿಗಾಗಿ ಅರ್ಥಾತ್ ಭಗವಂತನ ಪ್ರೀತಿಗಾಗಿ ಪೂಜಿಸಬೇಕಷ್ಟೇ. ಪ್ರಪಂಚದಲ್ಲಿ ಇರುವ ಎಲ್ಲವನ್ನೂ ಇರುವಂತೆ ಒಪ್ಪಿಕೊಂಡಾಗ ಯಾವ ಸಮಸ್ಯೆ ಆಗದು. ಆದರೆ ಇಂದು ಹೆಚ್ಚಿನ ಜನ ಕಾಮ್ಯ ಕರ್ಮ ಅರ್ಥಾತ್ ಪ್ರತಿಫಲ ಕೊಡುವ ಕೆಲಸದ ಬಗ್ಗೆ ಕೊಡುವ ಮಹತ್ವವನ್ನು ಬೇರಾವ ಕಾರ್ಯಕ್ಕೂ ಕೊಡದೆ ಯಾವುದೇ ಕೆಲಸಕ್ಕೂ ಲೋಭತನದಿಂದ ಹಣ ಹೆಚ್ಚು ಕೇಳುವುದು ಸರ್ವೇ ಸಾಮಾನ್ಯವಾಗಿದೆ. ಇಂದು ಸೇವೆ ಎಂಬ ಹೆಸರು ಎಲ್ಲೆಡೆ ಕಾಣುತ್ತದೆ. ಆದರೆ ನಿಜವಾಗಲೂ ಸೇವೆ ಮಾಡುತ್ತಿದ್ದಾರೋ ಅಥವಾ ವ್ಯಾಪಾರ ಮಾಡುತ್ತಿದ್ದಾರೋ ಅರಿಯದಾಗಿದೆ. ಸೇವೆ ಅಂದಾಗ ಶ್ರದ್ಧಾಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಕರ್ತವ್ಯ ಮಾಡಿ ಸೇವೆಯಿಂದ ತೃಪ್ತರಾದವರು ಕೊಡುವ ಮೌಲ್ಯವನ್ನು ಒಪ್ಪಬೇಕು. ಆದರೆ ಇಂದು ಹಾಗಾಗದೆ ಎಲ್ಲದಕ್ಕೂ ಹೆಚ್ಚು ಹೆಚ್ಚು ಬೇಡಿಕೆ ಇಟ್ಟು ತಮ್ಮನ್ನೇ ತಾವು ಮಾರಾಟ ಮಾಡಿಕೊಳ್ಳುತ್ತಾರೆ. ಕಾಮ್ಯ ಸೇವೆ ಪಡೆದವರು ಸಹ ಲಾಭದ ದೃಷ್ಟಿಯಿಂದ ಕಡಿಮೆ ಕೊಡುವುದು ಅಪರಾಧವೇ ಸರಿ. ವೇದಗಳಲ್ಲಿ ವಿವರಿಸಿರುವ ಕಾಮ್ಯ ಕರ್ಮದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿ ಮುಂದೆ ಸ್ವರ್ಗದಲ್ಲಿ ಸಿಗಬಹುದಾದ ಸವಲತ್ತುಗಳಿಗೆ ಮಾರು ಹೋಗಿ ಅದೇ ಸತ್ಯ ಎಂಬ ಭ್ರಮೆಯಿಂದ ಅದನ್ನೇ ಅನುಸರಿಸಿ ಬಾಳುತ್ತಾರೆ. ಆದರೆ ಇದು ಸರಿಯಲ್ಲ ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಹರಿ ಓಂ.